ಬಾಡಿಗೆ ಮನೆಯಲ್ಲಿ ಕೂಡ ಇದ್ದಾರೆ. ಎಲ್ಲ ದುಡಿಯೋ ಜನ, SC STಗಳು ಸೇರಿದಂತೆ ಹಿಂದುಳಿದ ವರ್ಗ ಎಲ್ಲ ಜಾತಿಯ ಜನ, ಬಡವರು ಕೂಡ ಇದ್ದಾರೆ. ಅವರೆಲ್ಲರಿಗೂ ಮನೆ ಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಶಾಸಕರುಗಳನ್ನ, ಮಂತ್ರಿಗಳನ್ನ ಗೆರವು ಮಾಡಿದ್ದು ಆಗಿದೆ, ಮನವಿ ಪತ್ರಗಳು ಕೊಟ್ಟಿದ್ದಾಗಿದೆ, ಹೋರಾಟಗಳು ಮಾಡಿದ್ದಾಗಿದೆ. ನಿವೇಶನಕ್ಕಾಗಿ ಜಾಗವನ್ನು ಕಾಯ್ದಿರಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಬಂದಿದ್ದೀವಿ. ಆದರೆ ನಿಮ್ಗೆ ಗೊತ್ತಿದೆ, ಚಿಕ್ಕಮಗಳೂರು ಜಿಲ್ಲೆ ರಾಜಕಾರಣ ಹೇಗಿದೆ ಅಂದರೆ ಎಲ್ಲ ಜಮೀನ್ದಾರರೇ, ದೊಡ್ಡ ರಾಜಕಾರಣ, ದೊಡ್ಡ ಪಾರ್ಟಿಯವರೇ, ಕಾಂಗ್ರೆಸ್, JDS, BJP ಅಂತ ಕರ್ಕೊಳ್ಳುವಂಥ ಆ ಮೂರು ಪಾರ್ಟಿಯವರು ದೊಡ್ಡ ಜಮೀನ್ದಾರರ ಪಾರ್ಟಿಯವರೇ. ಕೂಲಿ ಮಾಡೋರಿಗೆ ಸ್ವಂತ ಮನೆ ಸಿಕ್ಕಿದ್ರೆ ಅವ್ರ ಕೂಲಿ ಲೈನ್ಗೆ ಜನ ಇಲ್ಲ. ಆ ಕಾರಣಕ್ಕಾಗಿ ನಿವೇಶನ ಮಂಜೂರು ಮಾಡಬಾರ್ದು ಅನ್ನೋದೇ ಅವ್ರದ್ದು ಬೇಡಿಕೆ. ಅವರು ಒತ್ತುವರಿ ಮಾಡ್ತಾರೆ, ಸಾವಿರಾರು ಎಕರೆ ಒತ್ತುವರಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಮೂಡಿಗೆರೆಯಲ್ಲಿ ಎಷ್ಟು ಒತ್ತುವರಿ ಆಗಿದೆ. ಸೊ ಹಾಗಾಗಿ ನಾವು ಒಂದು 10 ವರ್ಷಗಳ ಕಾಲ ನಿರಂತರವಾಗಿ ಈ ಹೋರಾಟನ ಶುರು ಮಾಡಿದ್ದು ನಾವೇ. ಕಳೆದ 5-6 ವರ್ಷದ ಹಿಂದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಮತ್ತು VL ವಿಲೇಜಕೊಂಡಿದ್ದಾಗ ನಮ್ಮ ಕಮರಗೋಡು ರಾಜೇಶು ಮತ್ತು ಕೃಷ್ಣಣ್ಣ, ರವಿ ಎಲ್ಲಿ ಜಾಗ ಇದೆ ಹುಡುಕಿ ಅಂತೇಳಿ ಪ್ರಯತ್ನ ಮಾಡಿದ್ವಿ. ಮಾತುಕತೆಗೆ ಬಂದರು, ಮಾತಾಡಿದ ಮೇಲೆ ನಮ್ಮ ಹಿಡುವಳಿ ಜಾಗ ಅಂದರು. ದಾಖಲಾತಿ ಕೇಳಿದ್ದೀವಿ, ಹಳೆ ದಾಖಲಾತಿ ತೋರಿಸಿದ್ವಿ. ಕೊನೆಗೆ ಮಾತುಕತೆ ಮೇಲೆ ಅವರು ಬಿಟ್ಟು ದಾನಪತ್ರ ಮಾಡಿಕೊಡ್ತೀನಿ ಜನ. ಫಸ್ಟು ಮೊದಲು ತೋಟದಲ್ಲಿ ಯಾರೆಲ್ಲ ಬಾಡಿಗೆ ಕೂಲಿ ಲೈನಲ್ಲಿ ವಾಸಿಗಳಿದ್ದಾರೆ, ಬಾಡಿಗೆ ಮನೆಗಳಿದ್ದಾರೆ, ಅವ್ರನ್ನ ಸೇರಿಸಿ ಒಂದು ಫಾರಂ ತಂದು ಅದನ್ನು ಭರ್ತಿ ಮಾಡಿ ದಾಖಲಾತಿಗಳನ್ನ ಪಂಚಾಯಿತಿ ಕೊಟ್ಟು ಎಂಡರ್ಸ್ಮೆಂಟ್ ತೊಗೊಂಡ್ವಿ. ಪಂಚಾಯಿತಿನಲ್ಲಿ ಗಮನಕ್ಕೆ ತಂದ್ವಿ, ಯಾರಿದ್ದಾರೆ ಅವರಿಗೆ ಫಸ್ಟ್ ಕೊಡಬೇಕು ಅನ್ನೋದನ್ನು ನಾವು ಒತ್ತಾಯ ಮಾಡ್ತಾ ಬಂದ್ವಿ. ಪಂಚಾಯಿತಿಗೆ ಅರ್ಜಿ ಕೊಟ್ಟರೆ ಪಂಚಾಯಿತಿ ಲೀಸ್ಟ್ ಒಳಗಡೆ ಯಾರ್ದೋ ಲೀಸ್ಟ್ ಇದೆ, ಮೊನ್ನೆ ಲೀಸ್ಟ್ ತೆಗೆದು ನೋಡಿದ್ರೆ ಈ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ, ಕೂಲಿ ಲೈನಲ್ಲಿ ಯಾರು ವಾಸಿ ಮಾಡ್ತಾರೆ ಅವ್ರ ಲೀಸ್ಟೇ ಇರಲಿಲ್ಲ. ಪುನಃ ನಮ್ಮ ಹೋರಾಟಕ್ಕೆ ಮಾಡಿದ ಮೇಲೆ ಅವರು ಹೊಸ ಅರ್ಜಿ ಕೊಡಿ ಅಂದರು. PDO ಹೊಸ ಅರ್ಜಿ ಕೊಟ್ಟು ಎಂಡರ್ಸ್ಮೆಂಟ್ ತಗೊಂಡಿದ್ದಾರೆ. ಇವತ್ತು ನಿಮ್ಮ ಹೋರಾಟ ಮಾಡ್ತಿದ್ದೀರಿ. ಈ ಥರದ ಗಟ್ಟಿ ಹೋರಾಟ ನೋಡಿ, ನಾವು ದುಡ್ಕೊಂಡು ತಿನ್ನೋ ಜನ, ಬಿಸಿಲಾಗಲಿ ಮಳೆ ಆಗಲಿ ಗಾಳಿ ಆಗಿರಲಿ, ನಾವು ರಕ್ತ ಒಂದು ದಿನ ನಮ್ಮ ರಕ್ತ ಮೈಯಿಂದ ಹೋಗ್ಲಾರ್ದೇ ನಾವು ಅನ್ನ ತಿನ್ನೋಕ್ಕಾಗಲ್ಲ. ಕೆಲಸ ಮಾಡುವಾಗ ಕಡ್ಡಿಯಾರು ಚುಚ್ಚುತ್ತದೆ, ಮುಳ್ಳಾರು ಚುಚ್ಚುತ್ತದೆ, ಇಲ್ಲ ಕಲ್ಲಾದರೂ ಚುಚ್ಚುತ್ತದೆ. ಲಾಸ್ಟಿಗೆ ಏನಂದ್ರೆ ಮಳೆಗಾಲದಲ್ಲಿ ಜಿಗಣೆಗಳಾದರೂ ನಮ್ಮ ರಕ್ತ ಇರ್ತದೆ. ರಕ್ತ ಕೊಡದೇ ನಾವು ಬದುಕಿಲ್ಲ. ನಾವು ಹಂಜೋದಾಗಿರಲಿ ಎದುರಿಕೊಳ್ಳೋದಾಗಿರಲಿ ಇಲ್ಲ, ನಮ್ಮ ಹಕ್ಕು ಅದು. ಈ ದೇಶದ ಪ್ರಜೆಗಳು ನಾವು ವೋಟ್ ಮಾಡಿದ್ದೀವಿ, ನಮಗೆ ಮನೆ ಬೇಕು. ಕೇಳೋದು ನಮ್ಮ ಕೆಲಸ, ಕೊಡಲೇಬೇಕು. ಅವರು ಪಟ್ಟಿಡಿಬೇಕು, ಯಾರು ಎದುರಕ್ಕೆ ಹೋಗ್ಬಾರ್ದು. ಫಸ್ಟು ಹೋರಾಟದಲ್ಲಿ ಹೆಣ್ಣುಮಕ್ಕಳು ಮುಂದಕ್ಕೆ ಬರಬೇಕು. ಯಾಕೆ ಹೆಣ್ಣುಮಕ್ಕಳು ಅಂದರೆ ಗಂಡಸರು ಬರಬಾರ್ದು ಅಂತಲ್ಲ, ಹೆಣ್ಣುಮಕ್ಕಳು ಕಷ್ಟನ ಅನುಭವಿಸ್ತೀವಿ. ಕೂಲಿ ಲೈನ್ ಮನೆ 2 ಮನೆ, ಬಾಡಿಗೆ ಮನೆ 2 ರೂಮ್ ಇರ್ತದೆ. ಬೆಳೆದ ಪ್ರಾಯಕ್ಕೆ ಬಂದು ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಇಟ್ಕೊಂಡು ಸಂಸಾರ ಹೇಗೆ ಮಾಡೋದು? ಸ್ನಾನ ಮಾಡೋದಲ್ಲಿ ಒಂದು ಮಾನ ಮರ್ಯಾದೆ ಇರಲಾರ್ದಂಥ ಜೀವನ ನಮ್ದು ಆಗಿದೆ, ಹೌದಾ? ಶ್ರೀಮಂತರ ಮನೆ ನಾಯಿ ಒಳ್ಳೆ ಮನೆ ಇದೆ, ಅದಕ್ಕಿಂತ ಕುಲಿಗೆಟ್ಟು ಹೋಗಿ ನಮ್ಮ ಜೀವನ. ಇದನ್ನ ಅಧಿಕಾರಿಗಳ ಜೊತೆ ಮಾತಾಡಬೇಕು. ಇದು ಲಾಸ್ಟು, ಇನ್ನು ಮುಂದೆ ಹೋಗಲ್ಲ. ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ, ಕೂಲಿ ಲೈನ್ ಇರೋಕ್ಕಾಗೋದಿಲ್ಲ. ಅದು ಗುಲಾಮ್ಗಿರಿ. ಲೈನ್ ಆಗಿದ್ದು ಕೆಲಸ ಮಾಡೋದು ಗುಲಾಮ್ಗಿರಿ. ಕಾಲು ಕೈಗೆ ಚೈನ್ ಹಾಕಿಲ್ಲ, ಉಳಿದುದೆಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು, ಅಲ್ಲೇ ಕೆಲಸ ಮಾಡಬೇಕು. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ನಮ್ಗೆ ಸೈಟ್ ಸಿಕ್ಕಿಲ್ಲ. ನಿಮ್ಮ ಹೋರಾಟದ ಜೊತೆ ನಾವಿದ್ದೀವಿ, ಅಂಜಕ್ಕೆ ಹೋಗ್ಬೇಡಿ. ಜೈಲಾಗಲಿ ಮತ್ತೊಂದಾಗಲಿ ಜಾಗ ಗೆದ್ದದೆ, ನಮ್ಮ ಜಾಗ ಇದೆ. ಆದರೆ ನಿಮಗೆ ಸೈಟ್ ಸಿಗಬೇಕು. ಯಾರು ಕೂಲಿ ಲೈನಲ್ಲಿ ಇದ್ದಾರೆ ಅವರಿಗೆ ಮೊದಲು ಸಿಗಬೇಕು, ಬಾಡಿಗೆ ಮನೆ ವಾಸಿಗಳಿಗೂ ಸಿಗಬೇಕು. ನೋಡಿ, ಸೈಟ್ ಹಂಚುವಾಗ ಕಂಡೀಷನ್ಸ್ ಇದೆ. ಮತ್ತು ನಾಳೆ ಹೋರಾಟ ಕರ್ಕೊಂಡು ಬಂದು ಹೋರಾಟ ಮಾಡಿದವರೆಲ್ಲ ಆರೋಪಗಳು ಮಾಡ್ತಾರೆ. ನಾವು ಹೋರಾಟ ಶುರು ಮಾಡಿದಾಗ, ಹಳೆ ಮೂಡಿಗೆರೆ ಹೋರಾಟ, ನಮ್ಮ ಪಂಚಾಯತಿ ಹೋರಾಟ ಶುರು ಮಾಡಿದಾಗ ನಮ್ಮವ್ರನ್ನೇ ಎತ್ತಿ ಕಟ್ಟಿ ಹಣ್ಣು ಮುಟ್ಟಿ ಪ್ರಮಾಣ ಮಾಡಬೇಕು. ನಾವು ಇದು ಗೆದ್ದೇ ಹೋಗ್ತೀವಿ, ಇಲ್ಲಿಂದ ಸೋತಾಗ ಹೋಗೋದಿಲ್ಲ ಅನ್ನೋ ತೀರ್ಮಾನ ನೀವು ಮಾಡಬೇಕು. ನೀವು ನಿಮ್ಮ ಜೊತೆ ನಾವಿದ್ದೀವಿ, ಎಷ್ಟೇ ಕಷ್ಟ ಆಗಲಿ ನಾವು ನಿಮ್ಮ ಜೊತೆ ಬರ್ತೀವಿ. ಹೋರಾಟ ಸಕ್ಸಸ್ ಮಾಡೋಣ. ಆಮೇಲೆ ಬಂದು ಈ ಜಾತಿ ಲೆಕ್ಕ ಇಡ್ತಾರೆ, ಇದರಲ್ಲಿ ಯಾವ ಜಾತಿ ಎಷ್ಟು ಜನ ಇದ್ದಾರೆ ಅಂತೇಳಿ ಶುರು ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದೆ, ಜಾತಿನ ಪ್ರಧಾನ ಕೆಲಸ ಮಾಡಿಸ್ತಾರೆ. ಎಲ್ಲಿಂದ ಬಂದವರು ಈಗ ವಿಲೇಜ್ ಅಕೌಂಟ್ ಕೇಳಿಲ್ವಾ? ಇವ್ರು ಎಲ್ಲಿಂದ ಬಂದವರು ಅಂತ. ನಾವು ಪಾಕಿಸ್ತಾನದ ಬಂದಿಲ್ಲ, ಅಮೇರಿಕವ್ರಲ್ಲ. ಯಾಕಂದ್ರೆ ಎಲ್ಲ ಯಾರು ಒಂದು 99% ಜನ ಒಬ್ಬರು ಬೆಳಗಿಲ್ಲ, ದುಡಿದು ಕರಗಿದ್ದೀವಿ, ಕಷ್ಟಪಟ್ಟು, ಹೌದಲ್ಲ? ಕಣ್ಣಿಗೆ ಕಾಣ್ತದೆ. ಇದೇ ದೇಶದ ವಾಸಿಗಳು ನಾವು ಕಷ್ಟಪಟ್ಟವ್ರನ್ನ ಗೊತ್ತಾಗ್ತದೆ. ಟೆಂಟ್ ಹಾಕಿದಿರಿ, CPM ರಾಜ್ಯ ಕಾರ್ಯದರ್ಶಿಯಾಗಿ ನಿಮಗೆ ಶುಭಾಶಯ ಕೋರ್ತಾ ನಿಮ್ಮ ಹೋರಾಟದಲ್ಲಿ ಲೀಡರ್ಶಿಪ್ ಮಾಡ್ತೀವಿ, ನಿಮ್ಮ ಜೊತೆ ಇರ್ತೀವಿ. ಏನೇ ಸಂದರ್ಭ ಬಂದರೂ ಎದುರು ಹೊಡೋ ಮಾತೇ ಇಲ್ಲ. ಇಂಥ ಹೋರಾಟಗಳನ್ನ 36 ವರ್ಷ 1200 ಎಕರೆ ಜಮೀನು ಹೋರಾಟ ಮಾಡಿ ಜನಕ್ಕೆ ಗೆದ್ದಿದ್ದೀವಿ. ನಾವು ಸೋತಿಲ್ಲ. ಯಾವುದೇ ಲಂಚ ಇರಲಾರ್ದನೆ ನಾವು MLAಗಳಲ್ಲ, MP ಗಳಲ್ಲ, ಜನರ ಕಷ್ಟಕ್ಕಾಗಿ ಜನರ ಸಮಸ್ಯೆ ಇಟ್ಕೊಂಡು